ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವ ಆಚರಿಸಬೇಕು, ಗಣೇಶೋತ್ಸವ ಆಚರಣೆ ಅವಕಾಶ ಕೊಡಬೇಕು ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹಿಸಿದ್ದಾರೆ. ಇಲ್ಲಿರುವಂತ ಹಿಂದೂ ಪರ ಸಂಘಟನೆಯವರು ಕೇಳ್ತಾ ಇದ್ರು ಇಲ್ಲಿ ಗಣೇಶೋತ್ಸವಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ. ಈಗ ಅದಕ್ಕೆ ಧ್ವನಿಯಾಗಿದ್ದಾರೆ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರು ಕೂಡ. ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವವನ್ನ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರಾದ್ರೂ ಗಲಭೆ ಮಾಡಿದ್ರೆ ಗುಂಡು ಹೊಡೆದು ಒಳಗೆ ಹಾಕಿ. ಗಣೇಶ ಮಂಡಳಿಯವರು ಯಾರು ಗದ್ದಲ ಮಾಡಲ್ಲ, ಜಮೀರ್ ಅಹಮದ್ ಅವರೇ ನಿಂತು ಗಣೇಶೋತ್ಸವವನ್ನ ಮಾಡಿಸಬೇಕು ಅಂತ ಹೇಳಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಜಮೀರ್ ಅಹಮದ್ ಕೇವಲ ಮುಸ್ಲಿಂ ವೋಟ್ನಿಂದ ಶಾಸಕರಾಗಿಲ್ಲ, ಎಲ್ಲರ ವೋಟ್ನಿಂದ ಶಾಸಕರಾಗಿದ್ದೀರಿ. ದಾವಣಗೆರೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು. ಗಣೇಶೋತ್ಸವಕ್ಕೂ ಕೂಡ ಸರ್ಕಾರ ಅವಕಾಶ ಕೊಡಬೇಕು. ಯಾಕೆ ಅಂತಂದ್ರೆ ವರ್ಷಕ್ಕೆ 2 ಬಾರಿ ಮುಸ್ಲಿಮರಿಗೆ ನಮಾಜ್ ಮಾಡಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ, ಧಾರ್ಮಿಕ ಚಟುವಟಿಕೆಗೆ ಅವಕಾಶ ಕೊಡ್ತಾ ಇದ್ದಾರೆ, ಮುಸ್ಲಿಮರ ಧಾರ್ಮಿಕ ಚಟುವಟಿಕೆಗೆ. ಹಾಗಾದರೆ ನಾವೇನು ಪಾಪ ಮಾಡಿದ್ದೀವಿ ಹಿಂದೂಗಳು? ನಮಗೂ ವರ್ಷಕ್ಕೆ ಒಮ್ಮೆ ಗಣೇಶೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡಬೇಕು. BJP ಅವರೇ ಗಟ್ಸ್ ತೋರಿಸಿ, ಅಲ್ಲಿ ಹಾಗಾಗತ್ತೆ ಹೀಗಾಗತ್ತೆ, ಯಾರು ಗಲಭೆಗಳು ಮಾಡ್ತಾರೆ ಗುಂಡು ಹಾಕ್ರೆ, ಅವ್ರ ಒತ್ತು ಒಳಗಡೆ ಹಾಕ್ರೆ. ಗಣಪತಿ ಅವರು ಗಣೇಶ ಮಂಡಳಿಯವರು ಯಾರು ಗಲಾಟೆ ಗೊಂದಲ ಮಾಡಿದಿಲ್ಲ. ಮತ್ತು ಮುಸ್ಲಿಮರಿಗೆ ಹೇಳ್ತೇನೆ, ಇವತ್ತು ಗಣೇಶೋತ್ಸವ ಅವಕಾಶ ಇಲ್ಲ ಅಂತ ಹೇಳಿ ಸೊಕ್ಕಿನಿಂದ ಮಾತನಾಡಿದಂಥ ಜಮೀರ್ ಅಹಮದ್ಗೆ ನಾನು ಹೇಳ್ತಾ ಇದ್ದೀನಿ, ಮುಸ್ಲಿಮರ ಓಟಿನಿಂದ ಮಾತ್ರ ಗೆದ್ದಿಲ್ಲಪ್ಪ, ನೀನು ಎಲ್ಲರಿಂದ ಗೆದ್ದಿದಿ. ಈಗ ಮುಸ್ಲಿಂ MLA ಅಲ್ಲ, ಅಲ್ಲಿ ಚಾಮರಾಜಪೇಟೆ MLA ಅಂತ ಅನ್ನೋದು ನೆನಪಿಟ್ಕೊಳ್ಬೇಕು. ಸಾರ್ವಜನಿಕ ಗಣೇಶೋತ್ಸವಕ್ಕೆ ನೀನೇ ನಿಂತು ಅಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾವುದೇ ಗಲಾಟೆ ಆಗೋ ಪ್ರಶ್ನೆನೇ ಇಲ್ಲ. ಯಾಕೆ ಗಲಾಟೆ ಆಗತ್ತೆ? ನೀವು ನಮಾಜ್ ಮಾಡಿದಾಗ ಗಲಾಟೆ ಆಗೋದಿಲ್ಲ. ಯಾವುದೇ ರೀತಿ ನಾವು ಗಲಭೆ ಮಾಡಿಲ್ಲ, ಗೊಂದಲ ಮಾಡಿಲ್ಲ, ಶಾಂತ ರೀತಿಯಿಂದ ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅಲ್ಲಿ ಚಾಮರಾಜ